ಹಾಯ್ ಫ್ರೆಂಡ್, ನಮಸ್ಕಾರ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 5 ಗಂಟೆ ಇವಾಗಿದ್ದೀನಿ. ಸ್ವಲ್ಪ ಕ್ಲೀನ್ ಮಾಡಿ ಊರಿಗೆ ಬಂದ ನೆಕ್ಸ್ಟ್ ಡೇ ದಿನದ ಲಾಗು ಇದಾಗಿರುತ್ತೆ. ಇವತ್ತು ಗುರುವಾರ ಬೆಳಗಿನ ಜಾವ 4:45 ಟೈಮು. ಬೇಗನೆ ಎದ್ದಿದ್ದೀನಿ, ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ಅಂದ್ಬಿಟ್ಟು. ಮತ್ತು ಅದಕ್ಕೂ ಮುಂಚೆ ವಿಡಿಯೋದಲ್ಲಿ ಹೇಳಿದೆ ನಾನು ಏಂತಿಗೆ ಮಕ್ಕಳಿಗೆಲ್ಲ ರಜಾ ಹಾಕ್ಕೊಂಡು ಊರಿಗೆ ಹೋಗ್ತಾಯಿದ್ದೀವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಅಂತ. ಅದೇ ಥರ ಇದು ಫಸ್ಟು ನಾನು ಆ ಒಂದು ವಿಷಯನ ನಾನು ಹೇಳ್ಕೊತೀನಿ. ನಾವು ಬಂದಿರೋ ಅಂಥದ್ದು ಊರಿಗೆ ಮನೆ ದೇವ್ರ ಪೂಜೆ ಇಟ್ಕೊಂಡಿದ್ದೀವಿ. ಇವತ್ತು ಬಂದು ಗುರುವಾರ, ನಾಳೆ ನಾಡಿದ್ದು ಅಂದರೆ ಶುಕ್ರವಾರ ಶನಿವಾರ ಪೂಜೆ ಇರೋದು. ಗುರುವಾರ ಶುಕ್ರವಾರ 2 ದಿನ ಅಷ್ಟೇ. ಶನಿವಾರ ಮಾಮೂಲಿ ರಜೆ ಇದೆ ಮಗಳಿಗೆ, 2 ದಿವಸ ರಜೆ ಹಾಕ್ಕೊಂಡು ಊರಿಗೆ ಬಂದಿರೋ ಅಂಥದ್ದು. ಇನ್ನೇನು ಇಲ್ಲ. ಆ ಒಂದು ಉದ್ದೇಶದಿಂದ ಇವಾಗ ತಿರುಪತಿ ಕೂಡ ಹೋಗಿದ್ದೆ. ಅವಾಗ 1-2 ದಿನ ರಜೆ ಆಯಿತು, ಇವಾಗ 1-2 ದಿನ ರಜೆ ಆಯಿತು. ಇನ್ನು ಮುಂದೆ ಯಾವುದೇ ರಜೆ ಹಾಕ್ಬಾರ್ದು ಅಂತ ಡಿಸೈಡ್ ಮಾಡಿದ್ವಿ ನಾನು ಕೂಡ. ಊರಿಗೆ ಬಂದಮೇಲೆ ಇವಾಗ ಬೇಗನೆ ಎದ್ದು ಮನೆ ಕೆಲಸ ಶುರು ಮಾಡಿದ್ದೀನಿ. ಏಕೆಂದರೆ ನಾವು ಇವತ್ತು ಸ್ವಲ್ಪ ಅರ್ಜೆಂಟಾಗಿ 9:30 ವರ್ಷದಿ ತುಮಕೂರಿಗೆ ಒಂದು ಕೆಲಸದ ಮೇಲೆ ಕೂಡ ಹೋಗಬೇಕಿತ್ತು. ಅದರಿಂದ ಬೇಗ ಎದ್ದು ಸ್ವಲ್ಪ ಅಡುಗೆ ಮನೆಯನ್ನಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಗನೆ ಎದ್ದಿದ್ದೆ. ನಾನೇ ಒಬ್ಬಳೇ ಎದ್ದು ಕೆಲಸ ಮಾಡ್ತಾಯಿದ್ದೆ. ಪಾತ್ರೆ ಎಲ್ಲ ಎತ್ತು ಒರೆಸ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಅಕ್ಕ ಕೂಡ ಇದ್ದಿದ್ದ ಪಾತ್ರೆ ಎಲ್ಲ ಎತ್ಕೊಂಡು ಅವರು ಕೂಡ ಪಾತ್ರೆ ತೊಳಿತಾ ಇದ್ದಾರೆ. ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ. ಏಕೆಂದರೆ ಮನೆ ದೇವ್ರ ಪೂಜೆ ಆಗಿರೋದ್ರಿಂದ ನೈವೇದ್ಯ ಎಲ್ಲ ಇಲ್ಲೇ ಮಾಡಬೇಕಾಗಿರೋದ್ರಿಂದ ನನ್ನ ಮೈಂಡಲ್ಲೂ ಅದೇ ಇತ್ತು. ಫಸ್ಟು ನಾನು ಕಿಚನ್ ಕ್ಲೀನ್ ಮಾಡ್ಕೋಬೇಕು, ಆಮೇಲೆ ಇದ್ದಿದ್ದು ಹಾಲು ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಅದೇ ಥರ ಎಲ್ಲ ಧೂಳೆಲ್ಲ ಹೊಡೆದು ಕಸ ಗುಡಿಸಿ ಇವಾಗ ಅಡುಗೆ ಮನೆ ಕೂಡ ಕ್ಲೀನ್ ಆಯಿತು. ಅಷ್ಟರಲ್ಲಿ ಟೈಮು ಕೂಡ ಆಯಿತು. ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ನಾವು ಕೂಡ ತುಮಕೂರಿಗೆ ಹೊರಡ್ತಾ ಇದ್ದೀವಿ. ನೋಡೋಣ ಮುಂದೆ ಹೇಗೆ ಹೋಗುತ್ತೆ ಲಾಗು ಅಂತ. ಯಾವ ನಕ್ಷತ್ರದಲ್ಲಿ ಉಟ್ಬಿಟ್ಟಾರ 3 ಜನ. ಮನೆ ಕೆಲಸದಲ್ಲಿ ಬ್ಯುಸಿಯಾಗಿರೋದ್ರಿಂದ ತಿಂಡಿ ಕೂಡ ಏನೂ ಮಾಡಿರಲಿಲ್ಲ. ಹಸ್ಬೆಂಡ್ ಅಲ್ಲೇ ಹೋಟೆಲಲ್ಲೇ ತಿನ್ನೋಣ ನಡಿ ಅಂದ್ಬಿಟ್ಟು ಕರ್ಕೊಂಡು ಆಗಿರೋದು ಸ್ನ್ಯಾಪ್ ಅದು. ಅದೇ ಸ್ನಾನ 7 ಗಂಟೆಯಲ್ಲಿ 7:01 ರೆಡಿ ಆಗ್ಬಿಟ್ಟಾನೆ. ಮಗಳು ಅಲ್ಲೇ ಬಿಟ್ಟು ಬಂದಿದ್ದು. ಹಸ್ಬೆಂಡ್ ಫ್ರೆಂಡ್ ಇದ್ರಲ್ಲ ಅವರು ಮತ್ತು ಖುಷಿ ಎಲ್ಲ ಊರಲ್ಲೇ ಇದ್ದರು. ಅವರಿಗೆ ಅಲ್ಲೇ ಊರಲ್ಲೇ ಇರೋಂಥ ಹೋಟೆಲಲ್ಲಿ ಇಡ್ಲಿ ತರಿಸ್ಕೊಟ್ಟು ನಾವು ಬಂದ್ವಿ. ಇವಾಗ ನಾವೆಲ್ಲರೂ ಕೂಡ ತಿಂಡಿ ತಿಂತಾಯಿದ್ದೀವಿ ಎಲ್ರೂ. ಇನ್ನೂ ಟೈಮು 10 ಗಂಟೆ ಆಗಿತ್ತಷ್ಟೇ. ನಾವು 10:30 ಹೋಗಬೇಕಿದ್ದು. ಅದಕ್ಕೋಸ್ಕರ ಬೇಗನೆ ಹೋಗಿ ಇರೋಣ ಅಂದ್ಬಿಟ್ಟು ಬೇಗನೆ ತಿಂಡಿ ತಿಂದು ಹೊರಡ್ತಾ ಇದ್ದೀವಿ. ಆ ಕೆಲಸ ಮುಗಿಸ್ಕೊಂಡು ನಂತರ ನಾವು ಬಂದ್ವಿ. ಊರು ಹತ್ತತ್ರ ಬಂದ್ವಿ. ಅಷ್ಟರಲ್ಲಿ ಪಾತ್ರೆ ಐಟಮ್ಸ್ ಅವ್ರು ಬಂದರು. ಹಾಗೆ 1-2 ಜಗ್ಗು ಕಸ ಎತ್ತ ಮರ ತಗೋಬೇಕು ಅಂದರು. ಅವನ್ನ ಕೂಡ ತೊಗೊಂಡ್ವಿ. ಹಾಗೆ ಹಸ್ಬೆಂಡು ಸ್ನಾನದ ಮನೆಯಲ್ಲಿ 1-2 ಚೇರ್ ತೊಗೊಳ್ಳೋಣ ಅಂದ್ಬಿಟ್ಟು ಚೇರು ಕೂಡ ತೊಗೋತಾ ಇದ್ದಾರೆ. ಇವತ್ತಷ್ಟೇ ನಮಗೆ ಮನೆ ಕ್ಲೀನಿಂಗ್ಗೆ ಟೈಮ್ ಅಂತ ಇರೋದು. ಇನ್ನೇನು ನಾಳೆನೇ ಹಬ್ಬ ಇರೋದ್ರಿಂದ ನನಗೆಲ್ಲ ಮನಸ್ಸಲ್ಲೇ ಇತ್ತು, ನಾನು ಯಾವಾಗಪ್ಪ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಅನ್ನೋದು. ಇಲ್ಲಿ ಬಾಡಿ ಅಷ್ಟೇ ಇತ್ತು, ಮನಸ್ಸೆಲ್ಲ ಅಲ್ಲಿ ಮನೆ ಹತ್ರನೇ ಇತ್ತು. ಏಕೆಂದರೆ ಇನ್ನೂ ಅಷ್ಟು ಕೆಲಸ ಇದೆ. ಯಾವಾಗ ಮುಗಿಸ್ತೀವಿ ನಾಳೆ ಎಲ್ಲ ಬೇರೆ ಎಕ್ಸ್ಟ್ರಾ ಕೆಲಸಗಳು ಕೂಡ ಇರ್ತವೆ. ಅದೇ ಟೆನ್ಷನ್ ಆಗಿತ್ತು ನನಗೆ. ಸೊಳ್ಳೆ ಮರಿ ಬಂದ್ಬಿಟ್ಟಿದೆ. ಬಾ, ಇಲ್ಲೇ ಇದ್ದೀವಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದೆ ನಾನು ಮನೆ ಕೆಲಸದಲ್ಲಿ ಬ್ಯುಸಿ ಆದೆ. ನಂಗೆ ಅದೇ ಒಂದು ಟೆನ್ಷನ್ ಆಗೋಕ್ಕೆ ಫಸ್ಟು ನಾನು ಮನೆ ಕ್ಲೀನಿಂಗ್ ಮಾಡಬೇಕಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಮನೆಗೆ ಬಂದ ತಕ್ಷಣಕ್ಕೆ ಅವರು ರೇಷನ್ ತರಕ್ಕೆ ಹೋದ್ರು. ಅವ್ರಿಗೆ ಒಂದು ಬಿಲ್ ಹಾಕ್ಕೊಡು ಅಂದರು. ಅವ್ರಿಗೆ ಏನೇನೆಲ್ಲ ಬೇಕೋ ಅದು ಬಿಲ್ ಹಾಕ್ಕೊಟ್ಬಿಟ್ಟು ನಾನು ಮನೆ ಕೆಲಸ ಶುರು ಮಾಡ್ಕೊಂಡೆ. ಸ್ವಲ್ಪ ಹಾಲೆಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಅವರು ಕೂಡ ಹೋಗಿ ರೇಷನ್ ತೊಗೊಂಡು ಬಂದರು. ಬರೋ ಅಷ್ಟರಲ್ಲಿ ನಾನು ಅವ್ವ ಊರಿಂದ ಮಟನ್ ಸಾಂಬಾರು ತಂದಿದ್ದು. ಆ ಮಟನ್ ಸಾಂಬಾರಿಗೆ ಮುದ್ದೆ ಮಾಡಿ ರೈಸ್ ಮಾಡಿದೆ.
ಇವಾಗ ಊಟ ಮಾಡೋಣ ಅಂತ ಎಲ್ಲರೂ ಕೂಡ ಕುತ್ಕೋತಾ ಇದ್ದೀವಿ. ಮತ್ತು ನಾವು ತುಮಕೂರಿಗೆ ಹೋಗೋಣ ಅಂತ ಅಂದರು. ಯಾಕೆಂದರೆ ನಾನು ಹೇಳಿ ಕಳಿಸಿದೆ ಬಟ್ಟೆ ತೊಗೊಂಬನ್ರಿ ದೇವ್ರಿಗೂ ಅಂತ. ಆದರೆ ಅವ್ರು ನಮ್ಗೆ ಗೊತ್ತಾಗಲ್ಲ ಸೆಲೆಕ್ಟ್ ಮಾಡೋಕ್ಕೆ, ನೀನೇ ಬಾ ಅಂತ ಅಂದರು. ಸರಿ ಅಂದ್ಬಿಟ್ಟು ಊಟ ಮಾಡಿ ಇವಾಗ ಗೂಳೂರಲ್ಲೇ ಸಿಗುತ್ತೆ, ತುಮಕೂರಿಗೆ ಏನು ಬೇಡ ಅಂದ್ಬಿಟ್ಟು ಇವಾಗ ಗೂಳೂರಿಗೆ ಹೋಗ್ತಾ ಇದ್ದೀವಿ ಬಟ್ಟೆ ತರೋಕ್ಕೆ ಅಂದ್ಬಿಟ್ಟು. ಮನೆಯೆಲ್ಲ ಆಲ್ಮೋಸ್ಟ್ ಅಲ್ಲೂ ಕ್ಲೀನ್ ಮಾಡಿ ಫಿನಿಶ್ ಆಯಿತು. ಪಾತ್ರೆ ಒಂದಿತ್ತು, ಅದು ನಮ್ಮ ಅಕ್ಕ ತೊಳಿತಾಯಿದ್ರು. ಸರಿ ಅಂದ್ಬಿಟ್ಟು ಗೂಳೂರಲ್ಲೇ ಇವಾಗ ತುಂಬ ಇಂಪ್ರೂವ್ ಆಗಿದೆ, ಅಂಗಡಿಗಳೆಲ್ಲ ಆಗಿದೆ, ಬಟ್ಟೆ ಅಂಗಡಿಗಳು. ಆ ಗೂಳೂರಲ್ಲಿ ಇವಾಗ ತೊಗೋತಾ ಇದ್ದೀವಿ. ತೊಗೊಂಡಾಯಿತು, ಹಸ್ಬೆಂಡು ಕೂಡ ಬಿಲ್ ಹಾಕ್ಸ್ತಾ ಇದ್ದಾರೆ. ಇಲ್ಲಿ ಬಟ್ಟೆ ಎಲ್ಲ ತೊಗೊಂಡು ನಂತರ ನಾವು ಊರು ಒಳಗಡೆ ಹೋಗಬೇಕಿತ್ತು. ಏಕೆಂದರೆ ಊರೊಳಗಡೆ ನಮ್ಮ ರಿಲೇಷನವರೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಹಬ್ಬಕ್ಕೆ ಹೇಳ್ಬೇಕು ಊಟಕ್ಕೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಇದ್ವಿ. ಇಲ್ಲಿ ಬಟ್ಟೆ ಶಾಪಿಂಗ್ ಮಾಡಿ ನಂತರ ಊರು ಒಳಗಡೆ ಹೋಗಿ ಅವ್ರಿಗೆಲ್ಲ ಹೇಳ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಇವಾಗ ನೋಡ್ತಾ ಇರ್ಬೋದು ಊರು ಒಳಗಡೆ ಬಂದ್ವಿ. ಸುಮಾರು ಜನಕ್ಕೆಲ್ಲ ಆಲ್ರೆಡಿ ಹೇಳಾಯಿತು. ನಮ್ಮದು ಮನೆ ಇದೆ ಇಲ್ಲಿ ಊರು ಒಳಗಡೆ, ಆದರೆ ಮನೆ ಇಲ್ಲ, ಬಿದ್ದೋಗಿದೆ. ಅದನ್ನು ಹಾಗೆ ನೋಡೋಣ ಅಂತ ಬಂದ್ವಿ. ಇದು ಗ್ರಾಮದೇವತೆ ದೇವಸ್ಥಾನ, ಇದು ಬಂದು ನರಸಿಂಹಸ್ವಾಮಿ ದೇವಸ್ಥಾನ, ಮನೆ ದೇವರಿದು. ಆ ಮನೆ ದೇವಸ್ಥಾನ ಹಾಗೆ ಬಂದರೆ ಇದೆ ಗ್ರಾಮದೇವತೆ ದೇವಸ್ಥಾನದ ಎದುರುಗಡೆನೇ ನಮ್ಮದು ಮನೆ ಇರೋ ಅಂಥದ್ದು. ಆದರೆ ಇಲ್ಲ, ಬಿದ್ದೋಗಿದೆ. ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಮಣ್ಣೆಲ್ಲ ಇದೆಯಲ್ಲ, ಅದೇ ಮನೆ. ನೋಡೋಣ, ಆದರೆ ಇವಾಗ ಸದ್ಯಕ್ಕೆ ಮನೆ ಇಲ್ಲ. ಇವಾಗ ಎಲ್ಲರೂ ಕೂಡ ನೆಂಟರಿಗೆಲ್ಲ ಹೇಳ್ಕೊಂಡು ಇವಾಗ ನಾವು ಕೂಡ ಹೊರಟ್ವಿ. ಹಾಗೆ ಹಸ್ಬೆಂಡ್ ಮನೆ ನೋಡ್ತೀನಿ ಅಂತ ಹೋಗಿದ್ರು. ನನಗೆ ಇಷ್ಟ ಈ ಥರ ಊರು ಒಳಗಡೆ ಮನೆ ಇರಬೇಕು ಅನ್ನೋದು. ಆದರೆ ಇಲ್ಲಿ ಅವ್ವ ಮನೇಲೂ ಊರಿಂದ ಆಚೆ ಇರೋದು. ಇವಾಗ ಹಸ್ಬೆಂಡ್ ಮನೆಯೂ ಊರಿಂದ ಆಚೆ ಅದು ತೋಟದಲ್ಲಿರೋ ಅಂಥದ್ದು. ಈ ಥರ ಮನೆ ಊರು ಸೆಂಟ್ರಲ್ ಮನೆ ಇರಬೇಕು ಅನ್ನೋದು ನನ್ನದೊಂಥರ ಆಸೆ. ಅದು ನೋಡೋಣ ಮುಂದಿನ ದಿನಗಳಲ್ಲಿ ಊರೊಳಗಡೆ ಒಂದು ಮನೆ ಕಟ್ಟಬೇಕು ಅಂತ ಅನ್ನಿಸ್ತಿದೆ ನನಗೆ. ಇದು ಬಂದು ನರಸಿಂಹಸ್ವಾಮಿ ನೋಡ್ತಾ ಇರೋ ದೇವಸ್ಥಾನ ಎದುರುಗಡೆನೇ ನರಸಿಂಹಸ್ವಾಮಿ ತೇರಿದೆ. ಅದು ಕೂಡ ಬಾಗಿಲು ಹಾಕಿರಲ್ಲ, ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಈ ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಆಗ್ತಾಯಿದೆ. ತರ್ಬೋದು ಇಲ್ಲೆಲ್ಲ ಕಸ ಗುಡಿಸ್ದೆ, ಎಲ್ಲ ಇದು ಹಲಸಿನ ಮರದ ಎಲೆ ಉದುರಿತ್ತು, ಎಲ್ಲ ಕ್ಲೀನ್ ಆಯಿತು. ಆ ಕಡೆ ಕೂಡ ಎಲ್ಲ ಕಸ ಗುಡಿಸಿದ್ದೀನಿ. ಇವಾಗ ಮನೆ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಹೇಗೋಗುತ್ತೆ ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ನೋಡೋಣ ಬನ್ನಿ ಇವಾಗ ಒಳಗಡೆ ಹೋಗೋಣ, ಒಳಗಡೆ ಕೆಲಸ ಮಾಡೋಣ. ತಿಂಡಿ ಮಾಡಬೇಕು. ತಿಂಡಿ ಮಗಳು ಮೊನ್ನೆಯಿಂದ ಪಲಾವ್ ಅಂತ ಇದ್ದಾಳೆ, ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ನೂ ಏನೇನೆಲ್ಲ ಮಾಡ್ತೀನಿ, ನನಗೂ ಇನ್ನೂ ಅಷ್ಟಾಗಿ ಗೊತ್ತಿಲ್ಲ. ಬನ್ನಿ ಶುರು ಮಾಡೋಣ ಕೆಲಸ, ಇವತ್ತಿನ ಕೆಲಸ. ಈಗ ಬಂದು ತಿಂಡಿಗೆ ರೆಡಿ ಮಾಡ್ತೀನಿ. ತಿಂಡಿ ಬಂದು ಪಲಾವು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಹಸ್ಬೆಂಡ್ ಎಲ್ಲ ಬಂದು ಅವರು ಹೂವು ತರೋದಕ್ಕೆ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ರು, ತುಮಕೂರು ಮಾರ್ಕೆಟ್ಗೆ. ಫೋನ್ ಮಾಡಿದರು, ತಿಂಡಿ ರೆಡಿ ಮಾಡ್ತೀರಾ, ಇಲ್ಲ ಇಲ್ಲಿಂದನೇ ಕಟ್ಸ್ಕೊಬರಲಿ ಇಡ್ಲಿನ ಅಂತ. ಸರಿ, ಏನು ಬೇಡ, ನೆನ್ನೆ ಎಲ್ಲ ಹೊರಗಡೆನೇ ತಿಂದಿದ್ದೀವಲ್ಲ ತಿಂಡಿ. ಅಷ್ಟರಲ್ಲಿ ನಾನು ಅಲ್ಲೇ ರೆಡಿ ಮಾಡ್ತಾಯಿದ್ದೆ, ಬೇಡ ಅಂತ ಅಂದೆ. ಅಷ್ಟರಲ್ಲಿ ನೋಡಿ ಅವರು ಕೂಡ ಬಂದೇ ಬಿಟ್ಟರು ಹೂವು ತೊಗೊಂಡು. ನಾನು ಇನ್ನೂ ಪಲಾವ್ಗೆ ಒಗ್ಗರಣೆಗೆ ಹಾಕ್ತಾಯಿದ್ದೆ. ಹೂವು ತೊಗೊಂಡೇ ಬಂದರು ಅವರು ಅಷ್ಟರಲ್ಲಿ, ನಾನು ತಿಂಡಿ ರೆಡಿ ಮಾಡೋ ಅಷ್ಟರಲ್ಲಿ. ಅವ್ರದ್ದೇ ಅರ್ಜೆಂಟು, ಇನ್ನಿದ್ದವರೇನು ಅರ್ಜೆಂಟ್ ಇಲ್ಲ. ಅವರೊಬ್ಬರಿಗೆ ಬೇಗ ತಿಂಡಿ ಆಗಬೇಕು. ಮನೇಲಿ ಬೇಗನೆ ತಿಂತಾರಲ್ಲ, ಬೇಗನೆ ಕೇಳ್ತಾರೆ ತಿಂಡಿ ಎಲ್ಲ. ಆಲ್ಮೋಸ್ಟ್ ಅಲ್ಲೂ ಮನೆಯೆಲ್ಲ ಫುಲ್ಲು ಕ್ಲೀನಿಂಗ್ ಆಗಿದೆ. ಇವತ್ತು ನೆಲ ಒರೆಸ್ಕೋಬೇಕು ಅಷ್ಟೇ. ತಿಂಡಿ ಎಲ್ಲ ಮಾಡಿಬಿಟ್ಟು ನಾನು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಏಕೆಂದರೆ ಆಮೇಲೆ ಅಡುಗೆ ಕೂಡ ರೆಡಿ ಮಾಡಬೇಕು. ನಾನಿವತ್ತು ಒಬ್ಬಟ್ಟು ಬೇರೆ ಮಾಡಬೇಕು, ತುಂಬ ಕೆಲಸ ಇದೆ ಅಡುಗೆದು ಕೂಡ. ಅಷ್ಟರಲ್ಲಿ ತಿಂಡಿ ರೆಡಿ ಮಾಡಿಬಿಟ್ಟು ತಿಂಡಿ ತಿಂದು ಆಮೇಲೆ ಸ್ನಾನಕ್ಕೆ ಹೋಗೋಣ, ಆಮೇಲೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನಿಲ್ಲಿ ಫಸ್ಟು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿ ಬಂದು ನಾನು ಇಲ್ಲಿ ಒಂದು 2.5 kg ಅಕ್ಕಿಗೆ ಪಲಾವ್ ಮಾಡ್ತಾಯಿರೋದು. ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಲಾಸ್ಟಲ್ಲಿ ಬಂದು ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಒಗ್ಗರಣೆ ಹಾಕೋದೇನಷ್ಟು ಇದಿರಲ್ಲ, ಬೇಗನೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಆನಂತರ ಸ್ಟವ್ ಹಚ್ಚಿ ಇವಾಗ ಪಾತ್ರೆ ದೊಡ್ಡದೇ ಇಟ್ಟಿದ್ದೀನಿ ಪಾತ್ರೆ. ಯಾಕೆಂದರೆ ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ಚಿಕ್ಕದಿಕ್ಬಿಟ್ಟು ಇದಕ್ಕೆ ಬದಲಾಯಿಸೋದು ಬೇಡ ಅಂದ್ಬಿಟ್ಟು ಒಂದೇ ಸರ್ತಿ ದೊಡ್ಡ ಪಾತ್ರೆ ಇಕ್ಕಿ ಇಲ್ಲಿ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ.
ಮಸಾಲೆ ಎಲ್ಲ ಹಾಕಿದ್ದಾಯಿತು. ಅಕ್ಕಿ ಕೂಡ ತೊಳೆದು ಇಟ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಅಂದ್ಬಿಟ್ಟು ಮಸಾಲೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇವತ್ತು ನೈಟ್ ಊಟಕ್ಕೆ ಬಂದು ನಾನು ಇದು ಒಬ್ಬಟ್ಟಿನ ಸಾಂಬಾರು, ಪಲ್ಯ, ಅನ್ನ, ರೈಸು ಇಷ್ಟು ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮಾಡ್ತಾ ಇನ್ನೂ ಏನೇನು ಎಕ್ಸ್ಟ್ರಾ ಆಗುತ್ತೋ ಗೊತ್ತಿಲ್ಲ. ನೋಡಿ, ಹಸ್ಬೆಂಡು ಕೂಡ ಹೂವು ತೊಗೊಂಬಂದರು. ಹೂವು ಅಂತೂ ತುಂಬ ತಂದಿದ್ರು ಹೂವನ. ಏಕೆಂದರೆ ಈಗ ಹೊಸ್ದಾಗೆ ಇದು ಗೇಟೆಲ್ಲ ಮಾಡಿರೋದ್ರಿಂದ ಅದಕ್ಕೆಲ್ಲ ಹೂವು ಹಾಕಬೇಕು ಅಂತ ಅವರು ಇಷ್ಟ ಹಸ್ಬೆಂಡ್ಗೆ. ಆದ್ದರಿಂದ ತೋಮಾಲೆ ಆಡೋರಿಗೆ ಈಡೋರಿಗೆ ಆಚೆ ಗೇಟ್ಗೆ ತುಂಬ ಹೂವಂತೂ ತುಂಬ ತಂದಿದ್ರು. ಇವಾಗ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಏನು ಅಷ್ಟೊಂದು ರೈಟು ಕೂಡ ಇರಲಿಲ್ಲ ಅಂತ ಹೇಳ್ತಾಯಿದ್ರು. ಹೂವು ಬೆಲೆ ಸ್ವಲ್ಪ ಕಮ್ಮಿನೇ ಇತ್ತು ಅಂತ. ಮೊದಲನೇ ಆಷಾಢ ಶುಕ್ರವಾರದ ದಿನ ನಮ್ಮ ಮನೆಯಲ್ಲಿ ಪೂಜೆ ನಡೀತಾ ಇದೆ. ಅದು ಒಂದು ಖುಷಿ ಆಗ್ತಾಯಿದೆ. ಮೊದಲನೇ ಆಷಾಢ ಶುಕ್ರವಾರ ದಿನ ಪೂಜೆ ಆಗ್ತಾಯಿದೆ ನಮ್ಮ ಮನೆಯಲ್ಲಿ ಅನ್ನೋದು. ನೋಡೋಣ ಇವತ್ತಿನ ಪೂಜೆ ಹೇಗೋಗುತ್ತೆ ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲೇ ಇರುತ್ತೆ. ನೋಡ್ತಾ ಇರ್ಬೋದು, ಮಸಾಲೆ ಅಕ್ಕಿ ಎಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೂ ಇದು ನೀರು ಹಾಕಿಲ್ಲ, ನೀರು ಕೂಡ ಕಾಯಿಸಿ ಇಟ್ಕೊಂಡಿದೆ ಒಂದು ಸೈಡಲ್ಲಿ. ಮಸಾಲೆ ಜೊತೆ ಅಕ್ಕಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗೆ. ಅಷ್ಟರಲ್ಲಿ ಆಚೆ ಎಲ್ಲ ಅವರು ಕೂಡ ಹಸ್ಬೆಂಡು ಎಲ್ಲ ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು, ಪಲಾವ್ ಕೂಡ ರೆಡಿ ಆಯಿತು. ಮತ್ತು ರಾಯ್ತ ಕೂಡ ಮಾಡಿದ್ದೆ. ಮಕ್ಕಳು ನನಗೆ ಹಾಕ್ಕೊಡು, ಹೊಟ್ಟೆ ಹಸ್ವಾಗ್ತಾಯಿದೆ ಅಂದ್ಲು. ಅವಳಿಗೆ ಇವಾಗ ಹಾಕಿದ್ದೀನಿ ಬಿಸಿ ಬಿಸಿ ಪಲಾವು, ರಾಯ್ತ. ಚೆನ್ನಾಗಿತ್ತು. ಎಲ್ಲರೂ ಕೂಡ ತಿಂದರು. ನೋಡ್ತಾ ಇರ್ಬೋದು, ಮಗಳಿಗೂ ಕೂಡ ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಪಲಾವ್ ಚೆನ್ನಾಗೈತಾ? ಖಾರ ಆಯ್ತಾ, ಉಪ್ಪಾಯ್ತಾ? ಉಪ್ಪಿದೆಯಾ? ಮೊಸರು ಬಜ್ಜಿನ ಪಲಾವ ಮಿಕ್ಸ್ ಮಾಡ್ಕೊಂಡು ತಿಂದರೆ ಕರೆಕ್ಟ್ ಆಗುತ್ತೆ. ತುಂಬ ಕೆಳಕಾಯ್ತು ಬಿಡು, ಇರಲಿ. ಮನೆಯಲ್ಲಿ ಈ ಥರ ಫಂಕ್ಷನ್ಗಳು, ಪೂಜೆ ಅಂತ ಅಂದರೆ ಹಸ್ಬೆಂಡು ತುಂಬ ಓಡಾಡಿಕೊಂಡು ಈ ಥರ ಡೆಕೋರೇಷನ್ ಆಗಿರ್ಬೋದು, ಒಂದು ಪೂಜೆ ಕೆಲಸ ಆಗಿರ್ಬೋದು ಮಾಡ್ತಾರವರು. ಪೂಜೆ ಕೆಲಸಕ್ಕೇನು ನಾವೇನು ಹೋಗಂಗೇನಿಲ್ಲ. ಅಡುಗೆ ಒಂದು ಅಷ್ಟೇ ನೋಡ್ಕೋಬೇಕಷ್ಟೇ ಹೊರ್ತು ಈ ಥರ ಹೂವು ಅಲಂಕಾರ ಮಾಡೋದಾಗಿರ್ಬೋದು ಎಲ್ಲ ಅವರೇ ಮಾಡ್ತಾರೆ. ಓದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ದು. ಅಲ್ಲಿವರೆಗೂ ಯಾವುದೇ ವರಮಹಾಲಕ್ಷ್ಮಿ ಗ್ರ್ಯಾಂಡ್ ಇರಲಿಲ್ಲ. ಓದು ವರಮಹಾಲಕ್ಷ್ಮಿ ಹಬ್ಬದ್ದು ವಿಡಿಯೋದಲ್ಲಿ ಬೇಕಾದ್ರೆ ನಾನು ಐ ಬಟನ್ ಇಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ಅವರೇ ಡೆಕೋರೇಷನ್ ಎಲ್ಲ ಮಾಡಿದ್ದಿದ್ದು. ತುಂಬ ಚೆನ್ನಾಗಿ ಮಾಡ್ತಾರೆ ಡೆಕೋರೇಷನು. ಒಂದು ದೇವ್ರ ಪೂಜೆ ಎಲ್ಲ ಕೂಡ ಅವರು ತುಂಬ ಇಂಟ್ರೆಸ್ಟ್ ಪಟ್ಟು ಒಳ್ಳೆ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಅದೇ ಥರ ಇಲ್ಲೂ ಕೂಡ ನೋಡ್ತಾ ಇರ್ಬೋದು, ಎರಡು ಕಡೆ ತೋಮಾಲೆ ಮಧ್ಯ ಹೂವು ಎಲ್ಲ ಹಾಕಿ ಯಾವ ರೀತಿ ಹಾಕಿದ್ದಾರೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಇದು ಗೇಟ್ದೆಲ್ಲ ನಾವು ಮೇಕೆನ ಬಿಟ್ಟು ಬರೋಕ್ಕೆ ಅಂತ ಬಂದಿದ್ವಲ್ಲ ಆ ಟೈಮಲ್ಲಿ. ಇವತ್ತು ಆಷಾಢ ಶುಕ್ರವಾರ ಮತ್ತು ಹಬ್ಬನೂ ಇರೋದ್ರಿಂದ ಗೇಟು ಹೊಸ್ದಾಗಿ ಹಾಕಿರೋದ್ರಿಂದ ಹಸ್ಬೆಂಡು ಹೂವು ಕೂಡ ಹಾಕೋಣ ಅಂದ್ಬಿಟ್ಟು ಹೂವೆಲ್ಲ ಹಾಕಿದ್ದಾರೆ. ಒಂದು ಓಪನಿಂಗ್ ದಿನ ಅಂತಲೂ ಕೂಡ ಹೇಳ್ಬೋದು. ಒಳ್ಳೆ ಆಷಾಢ ಶುಕ್ರವಾರ ದಿನ ನಮ್ಮ ಒಂದು ಫಾರ್ಮ್ ಹೌಸ್ ಓಪನಿಂಗ್ ಡೇ ಆದಂಗೂ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಒಂಥರ ಖುಷಿ ಅನ್ನಿಸ್ತಾಯಿತ್ತು. ಹಾಗೆ ನಾನು ಗೇಟೆಲ್ಲ ಓಪನ್ ಮಾಡಿ ಹಾಗೆ ವಿಡಿಯೋ ಕೂಡ ಮಾಡಿದೆ. ಓಪನ್ ಮಾಡೋ ಹಾಗೆ ಹೂವನ್ನ ಕೂಡ ಚೆನ್ನಾಗಿ ಹಾಕಿದ್ರು. ಸೈಡ್ಗೆ ಮಧ್ಯೆ ಹಾಕ್ಬಿಟ್ರೆ ಇನ್ನು ಗೇಟ್ ಓಪನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಇನ್ನು ಯಾರು ಬಂದಿರಲಿಲ್ಲ. ಮಗನ ಫ್ರೆಂಡು ನೈಟು ಬರ್ತಾ ಇದ್ದಾರೆ. ಅವರು ಕೂಡ ಸಾಯಂಕಾಲ ಬರ್ತಾ ಇದ್ದಾರೆ. ಫಾರ್ಮ್ ಹೌಸ್ ಓಪನಿಂಗ್ ಡೇ ಶುಕ್ರವಾರ, ಮೊದಲ ಆಷಾಢ ಶುಕ್ರವಾರ. ಇವತ್ತು ನಮ್ಮ ಫಾರ್ಮ್ ಹೌಸ್ ಓಪನ್ ಮಾಡ್ತಾ ಇದ್ದೀವಿ. ಅಲ್ಲ ಖುಷಿ ಕೂಡ ಪ್ರಿಪ್ರೇಷನ್ ನಡೀತಾ ಇದೆ. ಸಾಯಂಕಾಲ ಈವ್ನಿಂಗ್ ನಾನೆಲ್ಲನೂ ವೆಲ್ಕಮ್ ಮಾಡೋಕ್ಕಿದ್ದೀನಿ. ನೈಟ್ ಅಡುಗೆ ಕೂಡ ಆಯಿತು. ಎಲ್ಲರೂ ಕೂಡ ಊಟ ಕೂತಿದ್ದಾರೆ, ಊಟ ಮಾಡ್ತಾ ಇದ್ದಾರೆ. 2 ನಿಮಿಷ ಆಯಿತು.
ಇದು ಡೆಕೋರೇಷನ್ ಮಧ್ಯಾಹ್ನ ಸಂಜೆ ಮಧ್ಯಾಹ್ನ 2:30 3 ಗಂಟೆ ಸಂಜೆ. ಅದು ಸಂಜೆ ಅಂತಾರ. ಸಂಜೆ 4-5 ಹಾಂ ದಿಲೀಪ್ ಜಾಗ ಇದಾರೆ ಅಂತ ಹೇಳ್ಬೇಕು. ಮುನೇಶ್ವರ, ನಿರ್ಮಸ್ತಮ್ಮ, ದಿಲೀಪ್ ಯಾರಿಲ್ಲಿ? ಅಲ್ಲೇ ಅವನಲ್ವ ಪಕ್ಕದಲ್ಲಿ ಗೋಪಾಲ್ ಗೋಪಾಲ್ ಅಟ್ಟಿ ಲಕ್ಕಮ್ಮ. ಯಾವ ಲಕ್ಕ ಮುನೇಶ್ವರ, ನಿರ್ಮಸ್ತಮ್ಮ, ನಮ್ಮ ಮನೆ ದೇವರು ಮುನೇಶ್ವರ. ಅಟ್ಟಿ ಹೌದಾ ಲಕ್ಕಮ್ಮ. ಅಟ್ಟಿ ಲಕ್ಕಮ್ಮ, ಲಕ್ಷ್ಮೀ ದೇವರು. ಖುಷಿ. ತಗೋಬರ. ಮಗನ ಫ್ರೆಂಡ್ಸು ಎಲ್ಲರೂ ಕೂಡ ಬಂದರು. ಅವ್ರು ಬರೋ ಅಷ್ಟರಲ್ಲಿ 10:30 ಆಗಿತ್ತು. ಅವರು ಕೂಡ ಊಟ ಮಾಡಿ ಇವಾಗ ಹಾಗೆ ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ. ನಾನು ಕೂಡ ಬಂದಿರಲಿಲ್ಲ, ಅಡುಗೆ ಕೆಲಸದಲ್ಲೇ ಬ್ಯುಸಿ ಆದೆ. ಈ ಕಡೆ ನೋಡೋಣ ಅಂತ ಇವಾಗ ಬಂದೆ. ಹಸ್ಬೆಂಡ್ ಫ್ರೆಂಡು ಕೂತಿದ್ರು ಇಲ್ಲಿ. ಬಾಳೆಹಣ್ಣು ಒಂದೇ ಒಂದು ಬಿಟ್ಟಾರೆಲ್ಲ ತಿನ್ಬಿಟ್ಟು ಲಿಯೋ ಕೊಡು. ಅಲ್ಲಿ ನೋಡಿ ಎಷ್ಟು ಕಾಣ್ತದ. ಏನು ಅಲ್ಲೊಬ್ರು ಕುಂತ ದೀಪನ ಅಲ್ಲಿ ಇಲ್ಲಿ ನಿಂತ್ಕೊಂಡು ನೋಡು, ಸೆಂಟ್ರಲ್ ಹಾವು ಹಿಂಗೆ ನಿಂತ್ಕೊಂಡಿರೋ ಥರ ಹೆಂಗೆ ಕಾಣುತ್ತೆ. ಆಗಲೇ ಅವ್ರು ಬಂದು ಸೂಚನೆಯನ್ನು ಕೊಟ್ಟು ಹೋಗಿದ್ದಾರೆ. ನಾನಪ್ಪ ಅವಳಕ್ಕೆ ಹಂಗೆ ಮುಂದೆ ಕೂತ್ಬಿಟ್ಟಾಳೆ. ಅಮ್ಮನ ಬೇಡ್ಕಂತಾಳೆ, ಏನಂತ? ನಮ್ಮ ಮಮ್ಮಿಗೆ ಒಳ್ಳೇದು ಮಾಡಿ ಅಮ್ಮ. ಆ ಸೈಡು ಇದನ್ನೇ ಕೆಳಕಿಕ್ಕಿದ್ದು. ಇಲ್ಲಿ ಜಾಗದಾಗ ಇಲ್ಲಿ ಜಾಗ ಅಂತ ಆವಾಗ ಲೂಸ್ ಆಗೋಗಿತ್ತು. ಲೂಸ್ ಹಿಂಗ್ ಹೊರಕೊಂಡಿದ್ದೆ ಹಂಗೆ ಬಂದ್ಬಿಡ್ತದು. ಹಂಗೆ ಹೇಳು, ಬಂದ್ಬಿಟ್ಟಿದ್ದು ಕೆಳಕಿಕ್ಕಿದ್ರಿ. ಬಲವಂತ ಅದೇ ನಾನು ಅದೇ ಕೇಳಿದ್ದು. ಅದು ಲೂಸ್ ಆಗೋಗಿತ್ತು. ಅಲ್ಲಿ ಅಲಂಕಾರ ಮಾಡೋಕ್ಕೆ ಏನಾದ್ರು ಊಟಗಳಿಡಕ್ಕೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಐಡಿಯಾ ಅಷ್ಟೇ. ಬಡ್ದಿದೆ ಎದ್ದೇಳ್ತಾರ ಬಾ, ಸೌಂಡ್ಗೆ ಸೌಂಡ್ ಆಗಲಿ. ಎಲ್ರದ್ದು ಊಟ ಇತ್ತು. ಹಾಗೆ ದೇವಸ್ಥಾನ ಹತ್ರ ಓಡಾಡಿಕೊಂಡು ಬಂದು ಎಲ್ಲರೂ ಕೂಡ ಮಲಗಿದ್ದಾರೆ. ಮಧ್ಯರಾತ್ರಿ ಪೂಜೆ ಇರೋದ್ರಿಂದ ಅಷ್ಟರಲ್ಲಿ ಎಲ್ಲರೂ ಒಂದೊಂದು ನಿದ್ದೆ ಮಾಡಿದ್ದಾಳಡ ಅಂತ. ಅಷ್ಟರಲ್ಲಿ ತಮಟೆ ಅವರು ಕೂಡ ಬಂದರು. ಇವಾಗ ಪೂಜೆಗೆ ಹೊರಡುವಂಥ ಟೈಮು. ದರ್ಶನ್ ಬಾ. ಫಸ್ಟ್ ಟೈಮ್ ನೋಡ್ತಾ ಇರೋದು. ತಿನ್ನೋದೇ ಇಲ್ಲ ಅವನು, ಕರ್ಕೊಂಡೇ ಹೋಗಿಲ್ಲ. ಎಲ್ಲಿ ಕರ್ಕೊಂಡು ಹೋಗಿ ತೋರಿಸ್ಲಿ ಅವನ್ನ ಕೋಳಿನ? ನಾವೆಲ್ಲಿ ಹೋಗಿ ಇದು ಕೋಳಿ ನೋಡು. ನಾನು ಹೋಗಲ್ಲ. ಅಷ್ಟೇ ತಾನೇ. ಇದು ಕೋಳಿಗಳಿಗೆ ನೀರು ಹಾಕ್ತಿರ್ತೀವಿ. ಅಲ್ಲೇ ರೀತಿಗೆ ಜಾಸ್ತಿ ಕೊಬ್ಬೈತಣ್ಣ? ಕೊಬ್ಬೆ ಇಲ್ವಾ?
ಕೊಬ್ಬಿಲ್ವಾ? ನಾವು ಕೊಬ್ಬು ಜಾಸ್ತಿ ಐತೆ ಅನ್ಕೊಂಡು ಕೊಬ್ಬು ಜಾಸ್ತಿ ಇರಬಾರ್ದು ಚೆನ್ನಾಗಿರೋದು. ಇವಾಗ ಚೆನ್ನಾಗೈತಾ? ಕೊಬ್ಬು ಇಲ್ದಿರ ಚೆನ್ನಾಗಿರೋದು ಮಾಂಸ. ಯಾಕೆ ಕ್ಲೀನ್ ಆಗುತ್ತೆ. ಕಳ್ಳಲ್ಲ ಅದು ದುಮ್ದುಮ್ಮಕ್ಕಿರೋದು ಲಂಗ್ಸ ಯಾವುದು ಇದಾ ಕಳ್ಳು ಕೆಳಗಡೆ ಅದಾ ಕಳ್ಳದು ಏನವ ಕಳ್ಳು ಇದು. ಅಲ್ಲ, ಆ ಕಡೆ ಚೀಲ ತರ ಎರಡು ಡುಮ್ ಡುಮ್. ಅದು ಇದು ಕರಳು ಏನಂತಾರೆ ಜಠರ ಅಂತಾರಲ್ಲ ಎಲ್ಲ ಹೋಗಿ ಫುಲ್ಲು ಶೇಖರಣೆ ಹೊಟ್ಟೆ ಬ್ಲೇಡರ್. ಹೊಟ್ಟೆನೆ ಹೊಟ್ಟೆನೆ ತಾನೆ ಜಟ್ರ. ಎರಡೇ. ನಾವು ಊಟ ಮಾಡಿದ್ದೆಲ್ಲ ಹೋಗಿ ಶೇಖರಣೆ ಆಗುತ್ತಲ್ಲ. ಹೋಗ್ತೀರಾ ಏಯ್ ಒಂದ್ಸತಿ ಮಾಡಿದ್ರಲ್ವಾ ನೀವು? ಹಾ? ಒಂದ್ಸತಿ ಮಾಡಿದ್ರಿ ಅಲ್ವಾ? ಅಣ್ಣ ಲಿವರ್ ಐತಲ್ಲ ಕಟ್ ಮಾಡಿ ಮುಂಚೆ ಹೋಗೋಣ ಏನಣ್ಣ ಲಿವರ್ ಅಲ್ಲ, ಲಂಗ್ಸ್. ಶ್ವಾಸ ಸಂಬಂಧ ಐತೆ